ಕರ್ತನಲ್ಲಿ ಪ್ರೀತಿ ಉಳ್ಳಂಥ ದೇವಜನರೇ, ನಿಮ್ಮೆಲ್ಲರನ್ನೂ ಕೂಡ ಯೇಸುವಿನ ಹೆಸರಲ್ಲಿ ವಂದಿಸ್ತೇನೆ. ಆತ್ಮಿಕ ಬೆಳವಣಿಗೆ ಎಂಬಂಥ ಈ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮನ್ನು ನಾನು ಭೇಟಿ ಮಾಡೋದರಲ್ಲಿ ಬಹಳ ಸಂತೋಷ ನನಗಿದೆ. ವಿಶೇಷವಾಗಿ ನಾವು ಆತ್ಮಿಕ ಬೆಳವಣಿಗೆಯ ಅನೇಕ ವಿಚಾರಗಳನ್ನ ನಾವು ಧ್ಯಾನಿಸ್ತಾ ಬರ್ತಾ ಇದ್ದೀವಿ. ಮುಖ್ಯವಾಗಿ ಆತ್ಮಿಕ ಬೆಳವಣಿಗೆಗಿರ್ತಕ್ಕಂತಹ ತಡೆಗಳೇನು ಅನ್ನೋದನ್ನು ನಾವು ಧ್ಯಾನಿಸ್ತಾ ಬರ್ತಾ ಇದ್ದೀವಿ. ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಆತ ಆತ್ಮಿಕವಾಗಿ ಬೆಳೆಯಲಿಕ್ಕೆ ಅನೇಕ ತಡೆಗಳು, ಅನೇಕ ರೀತಿಯಾದಂತಹ ತೊಂದರೆಗಳು, ಸಮಸ್ಯೆಗಳು ಬರುವುದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಿರೋದನ್ನ ಆ ಒಂದೊಂದು ವಿಚಾರಗಳನ್ನ ನಾವು ಧ್ಯಾನಿಸ್ತಾ ಬರ್ತೀವಿ. ಸೊ ಕಳೆದ ವಾರದಲ್ಲಿ ಕೂಡ ನಾವು ಆತ್ಮಿಕ ಬೆಳವಣಿಗೆಗೆ ತಡೆಯಾಗಿರ್ತಕ್ಕಂತಹ ಒಂದು ವಿಷಯ ಏನದನ್ನು ನಾವು ಧ್ಯಾನ ಮಾಡಿದ್ದೇವೆ. ಈಗಾಗಲೇ ಅಡ್ಡದಾರಿಗಳು, ಕ್ರೈಸ್ತರು ತೆಗೆದುಕೊಳ್ಳುವ ಕೆಲವು ಅಡ್ಡ ದಾರಿಗಳು, ತಪ್ಪಾದ ಮಾರ್ಗಗಳು ಆತ್ಮಿಕ ಬೆಳವಣಿಗೆಗೆ ತಡೆಯಾಗಿದೆ ಎಂಬುದನ್ನು ನಾವು ಕಳೆದ ವಾರದಲ್ಲಿ ನಾವು ಧ್ಯಾನಿಸಿದ್ದೇವೆ. ಈ ವಾರದಲ್ಲಿಯೂ ಸಹ ನಾವು ಧ್ಯಾನಿಸಲಿಕ್ಕಿರ್ತಕ್ಕಂಥ ಒಂದು ವಿಷಯ ಅತಿ ಭೋಜನ ಅಥವಾ ತಪ್ಪಾದ ಆಹಾರ ಪದ್ಧತಿ. ಇದು ನಮ್ಮ ಆತ್ಮಿಕ ಬೆಳವಣಿಗೆಗೆ ಅನೇಕ ತಡೆಗಳನ್ನ ತರುವಂಥದ್ದಾಗಿದೆ. ನಾವು ನೋಡುವಂತೆ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಅವಳು ಸರ್ಪದ ಮಾತನ್ನು ಕೇಳಿ ದೇವರು ಕೊಟ್ಟಂಥ ಎಲ್ಲ ಮರದ ಹಣ್ಣುಗಳನ್ನು ಬಿಟ್ಟು ಯಥೇಚ್ಛವಾಗಿ ತಿನ್ನಬಹುದಾದ ಜೀವದಾಯಕದ ಮರದ ಹಣ್ಣನ್ನು ಕೂಡ ಬಿಟ್ಟು ಆಕೆ ತಿನ್ನಬಾರದು ಅಂತ ಹೇಳಿ ದೇವರು ಹೇಳಿದ ಆ ಮರದ ಹಣ್ಣನ್ನು ತಿನ್ನುವುದಕ್ಕೆ ಆಕೆ ಆಸೆಪಟ್ಟು, ಅದು ತಿನ್ನುವುದಕ್ಕೆ ರುಚಿಕರವಾಗಿ ಆಕೆಗೆ ಕಾಣಿಸ್ತದೆ. ಆ ವಚನ ತೆಗೆದುಕೊಳ್ಳೋಣ. ಆದಿಕಾಂಡ 3ನೇ ಅಧ್ಯಾಯ 6ನೇ ವಚನ. ಅಲ್ಲಿಗೆ ಬರೆಯಲ್ಪಟ್ಟಿದೆ, ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ, ಆ ಹಣ್ಣು ಆಕೆಗೆ ತಿನ್ನುವುದಕ್ಕೆ ಉತ್ತಮವಾಗಿ ಕಾಣಿಸ್ತಂತೆ. ಸೊ ಹಾಗಿದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ವಿಷಯ, ಎಷ್ಟೋ ಹಣ್ಣುಗಳಿದ್ದಾವೆ, ಅದನ್ನ ಯಥೇಚ್ಛವಾಗಿ ತಿನ್ನಬಹುದು. ಅಲ್ಲಿ ನಾವು ನೋಡ್ತೀವಿ 2ನೇ ಅಧ್ಯಾಯದ 16ನೇ ವಚನದಲ್ಲಿ, ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ಅದನ್ನು ಮಾತ್ರ ತಿನ್ನಬಾರದು, ಎಲ್ಲವನ್ನು ಎಷ್ಟು ಬೇಕಾದ್ರೆ ತಿನ್ನು ಅಂತ ಹೇಳಿ ದೇವರು ಹೇಳಿದರು. ಆದರೆ ಇಲ್ಲಿ ಅತಿಯಾದ ಈ ಆಸೆ ಅಥವಾ ಈ ಒಂದು ತಿನ್ನುವುದರ ಕುರಿತಾದಂತಹ ಒಂದು ಆಸೆಯನ್ನು ಶತ್ರು ತಂದು ಯಾವುದನ್ನು ಮಾಡಬಾರ್ದು ಅದನ್ನು ಅವಳ ಕೈಯಲ್ಲಿ ಮಾಡಿಸಿ ಆಕೆ ಪಾಪ ಮಾಡುವಂತೆ ಪ್ರೇರೇಪಿಸಿದ್ದಾನೆ. ಮತ್ತು ಆದಾಮನು ಕೂಡ ಅದನ್ನು ತಿನ್ನಬಾರ್ದಾಗಿತ್ತು. ಆತ ಹೇಳ್ಬೋದಾಗಿತ್ತು ಇದನ್ನು ತಿನ್ನಬಾರ್ದಂತ ಹೇಳಿ. ಆದರೂ ಕೂಡ ಆತ ಏನು ಮಾಡದಂತೆ, ಹೆಂಡತಿಯ ಮಾತನ್ನು ಕೇಳಿ, ಅದೇ ಆದಿಕಾಂಡ 3ನೇ ಅಧ್ಯಾಯ 17ನೇ ವಚನದಲ್ಲಿ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ, ಆತ ಹೆಂಡತಿಯ ಮಾತನ್ನು ಕೇಳಿ ತಿಂದಿದ್ದಾನೆ, ತಿಂದ ಕಾರಣ ಭೂಮಿಗೆ ಶಾಪ ಬಂತು. ಹಾಗಿದ್ರೆ ಪ್ರಿಯರಲ್ಲಿ ತಿಳ್ಕೊಳ್ಬೇಕಾದ ಒಂದು ವಿಷಯ, ಆಹಾರ ನಮ್ಮನ್ನು ದೇವರ ಪ್ರಸನ್ನತೆಯಿಂದ ದೂರ ಬಿಡ್ತದೆ. ಆಹಾರ ನಮ್ಮನ್ನು ದೇವರ ಪ್ರಸನ್ನತೆಯಿಂದ ದೂರ ತೆಗೆದುಕೊಂಡು ಹೋಗುವಂಥದ್ದಾಗಿದೆ. ಸೊ ಹಾಗಿರೋದ್ರಿಂದ ನಾವು ಎಚ್ಚರಿಕೆಯಿಂದ ಇರಬೇಕಾದಂಥ ಒಂದು ವಿಷಯ, ಆತ್ಮಿಕವಾಗಿ ಬೆಳೆಯದಾಗಿ ಆತ್ಮಿಕ ಮರಣಕ್ಕೆ ಕಾರಣವೇ ಆಹಾರವೇ, ಅಥವಾ ಇಲ್ಲಿ ತಿಂದಂಥ ಹಣ್ಣು ತಿಂದಂಥದ್ದೇ, ಅಥವಾ ಊಟದ ಪದ್ಧತಿಯೇ. ಮತ್ತೊಂದು ಉದಾಹರಣೆ ಬೈಬಲ್ನಿಂದ ನಾವು ತೆಗೆದುಕೊಳ್ಳೋಣ. ಆದಿಕಾಂಡ 25ನೇ ಅಧ್ಯಾಯದ 32ನೇ ವಚನ ಹೀಗೆ ಹೇಳ್ತದೆ. ಅದನ್ನು ನಾವು ತೆಗೆದುಕೊಳ್ಳೋಣ. ಆದಿಕಾಂಡ 25:32ನೇ ವಚನ. ಅಲ್ಲಿಗೆ ನೋಡ್ತೀವಿ, ಯಾಕೋಬನು ಅವನಿಗೆ 31ನೇ ವಚನದಿಂದ, ನೀನು ಮೊದಲು ನಿನ್ನ ಚೊಚ್ಚಲತನದ ಹಕ್ಕನ್ನು ನನಗೆ ಮಾರಿಬಿಡು ಅನ್ನಲು ಏಸಾವನು, ಆಗಲಿ ನನ್ನಂಥ ಸಾಯುವವನಿಗೆ ಚೊಚ್ಚಲತನದ ಪ್ರಯೋಜನವೇನು ಅಂದನು. ಒಂದು ಹೊತ್ತಿನ ಊಟಕ್ಕೋಸ್ಕರವಾಗಿ ಏಸಾವನು ಯಾಕೋಬನ ಬಳಿಯಲ್ಲಿ ತನ್ನ ಚೊಚ್ಚಲತನವನ್ನೇ ಕಳ್ಕೊಳ್ತಾ ಇದ್ದಾನೆ. ಚೊಚ್ಚಲತನದ ಅರಿವಿಲ್ಲದ ಒಬ್ಬ ವ್ಯಕ್ತಿ ಆತ ಅದನ್ನು ಕಳ್ಕೊಳ್ತಾ ಇದ್ದಾನೆ ಆಹಾರಕ್ಕೋಸ್ಕರ, ಒಂದು ಹೊತ್ತಿನ ಕೋಳಿಗೋಸ್ಕರ, ಒಂದು ಹೊತ್ತಿನ ಆಹಾರಕ್ಕೋಸ್ಕರ. ಪ್ರಿಯರೇ, ಹೀಗೆ ಅನೇಕ ಬಾರಿ ನಾವು ಆಹಾರಕ್ಕೋಸ್ಕರ ಕೆಲವು ಬೆಲೆಯುಳ್ಳದನ್ನು ಕಳ್ಕೊಳ್ಳುವ ಸಾಧ್ಯತೆ ಇದೆ. ಮತ್ತು ಇನ್ನು ಅನೇಕ ಉದಾಹರಣೆಗಳನ್ನ ನಾವು ನೋಡ್ತಾ ಹೋಗ್ಬೋದು. ಅದರಲ್ಲಿ ಮತ್ತೊಂದು ಉದಾಹರಣೆ ವಿಮೋಚನೆ ಕಾಂಡ 16ನೇ ಅಧ್ಯಾಯದ 20ನೇ ವಚನ. ವಿಮೋಚನೆ ಕಾಂಡ 16ನೇ ಅಧ್ಯಾಯದ 20ನೇ ವಚನ ಹೀಗೆ ಹೇಳ್ತದೆ. ಇಲ್ಲಿ ಇಸ್ರಾಯೇಲ್ಯರು 16ನೇ ಅಧ್ಯಾಯದಲ್ಲಿ ಇಸ್ರಾಯೇಲ್ಯರು ದೇವರ ವಿರುದ್ಧವಾಗಿ ಗುಣಗುಡ್ತಾ ಇದ್ದಾರೆ, ಮೋಶೆ ವಿರುದ್ಧವಾಗಿ ಗುಣಗುಡ್ತಾ ಇದ್ದಾರೆ, ಆಹಾರ ಇಲ್ಲದೆ ಗುಣಗುಡ್ತಿದ್ದಾರೆ. ಆಗ ದೇವರು ಐಗುಪ್ತ ದೇಶದಿಂದ ಹೊರಬಂದಂಥ ಇಸ್ರಾಯೇಲ್ಯರಿಗೆ ಮನ್ನವನ್ನು ಸುರಿಸ್ತಾರೆ. ನಮಗೆ ಮಾಂಸದ ಪಾತ್ರೆಯ ಮುಂದೆ ನಾವು ತಿಂತಾ ಇದ್ವಿ, ನಿಮ್ಗೆ ಮಾಂಸ ಇಲ್ಲ ಅಂತ ಹೇಳಿದಾಗ ದೇವರವರಿಗೆ ಲಾವಕ್ಕಿಯನ್ನು ಕಳಿಸಿಕೊಡ್ತಾರೆ.
ರಾಶಿ ರಾಶಿಯಾದ ಲಾವಕ್ಕಿ. ಆದರೆ ಸಮಸ್ಯೆ ಏನಂತ ಹೇಳಿದ್ರೆ, ಆ ಲಾವಕ್ಕಿಯನ್ನು ತಿಂದಂತಹ ಆ ಜನರು ಅವರು ಘೋರವಾದ ವ್ಯಾಧಿ ಬಂದು ಸಾಯ್ತಾರೆ. ಹಾಗೆ ನೋಡಿದ್ರೆ ಇಲ್ಲಿ ಆಹಾರ ಪದ್ಧತಿ ದೇವರ ಕೋಪವನ್ನು ಹೆಚ್ಚಿಸ್ತು. ಮತ್ತೊಂದು ಉದಾಹರಣೆ, ಅರಣ್ಯಕಾಂಡ 25ನೇ ಅಧ್ಯಾಯದ 1-2 ವಚನಗಳು. ಅರಣ್ಯಕಾಂಡದ 25ನೇ ಅಧ್ಯಾಯದ 1 ಮತ್ತು 2ನೇ ವಚನ. ಇಸ್ರಾಯೇಲರು ಸಿಟ್ಟಿಮಿನಲ್ಲಿ ವಾಸವಾಗಿದ್ದಾಗ ಅವರು ಮೋವಾಬ್ ಸ್ತ್ರೀಯರೊಡನೆ ಸಹವಾಸ ಮಾಡುವವರಾದರು. ಆ ಸ್ತ್ರೀಯರು ತಮ್ಮ ದೇವತೆಗಳಿಗೆ ಮಾಡಿದ ಔತಣದ ಯಜ್ಞಗಳಿಗೆ ಇಸ್ರಾಯೇಲಿಯರನ್ನು ಕರೆಸಲು ಅವರು ಆ ಭೋಜನವನ್ನು ಮಾಡಿ ಅವರ ದೇವತೆಗಳಿಗೆ ನಮಸ್ಕರಿಸುವವರಾದರು. ಇಲ್ಲಿ ಮಿದ್ಯಾನ್ ಸ್ತ್ರೀಯರು ಮಾಡಿದಂತಹ ಆಹಾರ, ಈ ಆಹಾರವನ್ನು ತೆಗೆದುಕೊಂಡಿದ್ದರಿಂದ ಇವರು ಏನಾದರಂತೆ, ಇಸ್ರಾಯೇಲಿಯರು ಅವರ ದೇವತೆಗಳಿಗೆ ನಮಸ್ಕರಿಸೋದು ಮಾತ್ರವಲ್ಲದೆ 3ನೇ ವಚನ ಈಗ ಹೇಳ್ತದೆ, ಹೀಗೆ ಇಸ್ರಾಯೇಲಿಯರು ಪೆಗೋರದ ಬಾಳನ ಭಕ್ತರಾದ ಹಾಗಾಯಿತು. ಆದುದರಿಂದ ಅವರ ಮೇಲೆ ಯೆಹೋವನು ಕೋಪಗೊಂಡು ಮೋಶೆಗೆ, ಮುಂದೆ ವಾಕ್ಯ ಹೇಳ್ತದೆ, ಮರಣದಂಡನೆ ಮಾಡಿಸ್ಬೇಕಂತ ಹೇಳಿ ದೇವರು ಹೇಳ್ತಾರೆ. ಅವರ ಮೇಲೆ ಕೋಪಾಗ್ನೆ ಉರಿತದೆ. ಸೊ ಹಾಗಾದರೆ ಇಲ್ಲಿ ನಾವು ನೋಡುವಂಥ ಒಂದು ವಿಚಾರ, ತಪ್ಪಾದ ಭೋಜನ. ಇಸ್ರಾಯೇಲ್ಯರು ಮಿದ್ಯಾನ್ ಸ್ತ್ರೀಯರನ್ನು ಸಹವಾಸ ಮಾಡಿದ ಮಾತ್ರ ಅಲ್ಲದೆ ಅವರ ಭೋಜನ ಪದ್ಧತಿಯಲ್ಲಿ ಭಾಗವಹಿಸಿದ್ದೆ ಒಂದು ದೊಡ್ಡ ಶಾಪವನ್ನು ಅವರ ಮೇಲೆ ತರಬಾರ್ದು, ದೇವರ ಕೋಪವನ್ನು ತಂದಿಟ್ಟುಕೊಳ್ತಾರೆ. ಅದಾದ ನಂತರದಲ್ಲಿ ನಾವು ನೋಡ್ತೀವಿ, ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ 1ನೇ ಅಧ್ಯಾಯದಲ್ಲಿಯೇ ದಾನಿಯೇಲನು ರಾಜನ ಆಹಾರದಲ್ಲಿ ತನ್ನನ್ನು ಒಪ್ಪಿಸಿಕೊಡಲಿಲ್ಲ. ರಾಜನು ತಿನ್ನುವಂಥ ಎಲ್ಲ ಆಹಾರದ ಕ್ರಮಗಳಿದ್ದಾವೆ, ಆದರೆ ದಾನಿಯೇಲನು ತನ್ನನ್ನು ಆಹಾರದಿಂದ ಹೊಲಸು ಮಾಡಿಕೊಳ್ಳಲಿಲ್ಲ, ಅಶುದ್ಧಪಡಿಸಿಕೊಳ್ಳಲಿಲ್ಲ. ಬದಲಾಗಿ ಆತ ನಮಗೆ ಸಾಧಾರಣವಾದ ಆಹಾರ, ಆತ ಕೋಶರ್ ಫುಡ್, ನಾನ್ ಕೋಶರ್ ಫುಡ್ ಅಂತ ಹೇಳ್ತಾರೆ. ಕೋಶರ್ ಅಂದರೆ ದೈವಿಕವಾದ ಆಹಾರವನ್ನು, ಇಸ್ರಾಯೇಲ್ಯರು ತಿನ್ನುವಂತಹ ಆಹಾರವನ್ನು, ಧರ್ಮಶಾಸ್ತ್ರ ಹೇಳುವಂಥ ಆಹಾರವನ್ನು ಆತ ತೆಗೆದುಕೊಳ್ಳೋದ್ರಿಂದ ಮಿಕ್ಕ ಎಲ್ಲರಿಗಿಂತಲೂ ದಾನಿಯೇಲನು 10 ಪಟ್ಟು ಜ್ಞಾನಿಯಾಗಿ 10 ಪಟ್ಟು ಸಮರ್ಥನಾಗಿ ಕಾಣಿಸಿಕೊಳ್ತಾನೆ. ಆದರೆ ಈ ಆಹಾರ ಪದ್ಧತಿಯಲ್ಲಿ ಹಿಂದೆ ನೋಡಿದ ಹಾಗೆ ಅನೇಕರು ತಮ್ಮನ್ನು ಕೆಡಿಸಿಕೊಂಡವರೇ ಅಧಿಕ. ಅದಕ್ಕೆ ಮತ್ತಾಯ ಬರೆದ ಸುವಾರ್ತೆ 4ನೇ ಅಧ್ಯಾಯದ 4ನೇ ವಚನ ಈಗ ಹೇಳ್ತದೆ, ರೊಟ್ಟಿ ತಿಂದ ಮಾತ್ರದಿಂದ ಮನುಷ್ಯನು ಬದುಕುವುದಿಲ್ಲ. ಸೈತಾನನು ಯೇಸುವನ್ನು ಸಹ ಬಿಡಲಿಲ್ಲ, ಊಟದಿಂದಲೇ ಯೇಸುವನ್ನು ಬೆಳೆಸಬೇಕಂತ ಹೇಳಿ ಆತ ಪ್ರಯತ್ನಿಸಿದ್ದಾನೆ. ಊಟದಿಂದಲೇ ಯೇಸು ಕ್ರಿಸ್ತನನ್ನು ಸೋಲಿಸಬೇಕು, ಶೋಧಿಸಬೇಕು ಅಂತ ಹೊರಟು ಬಂದಿದ್ದಾನೆ. ಆದರೆ ಯೇಸು ಆತನು ವಾಕ್ಯವಾದ ಆತನಾದ್ದರಿಂದ, ಆತನೊಳಗಡೆ ತುಂಬಿದ್ದರಿಂದ ಆತ ವಾಕ್ಯವನ್ನು ತೆಗೆದು ಮಾತನಾಡುವುದನ್ನು ನಾವು ಕಾಣ್ತೇವೆ. ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ. ಮತ್ತು ಯೇಸು ಸ್ವಾಮಿ ಒಮ್ಮೆ ಹೊಟ್ಟೆ ಹಸಿದು ಸಮಾರ್ಯದ ಊರಿನ ಬಳಿಯಲ್ಲಿ, ಆ ಬಾವಿಯ ಬಳಿಯಲ್ಲಿ ಕುಳಿತಿದ್ದಾಗ ಶಿಷ್ಯರು ಆತನ ಹುಡುಕಿ ತಿರುಗಿ ಬಂದು ಆಹಾರ ತೆಗೆದುಕೊಂಡು, ಸ್ವಾಮಿ ನಿನಗೆ ಆಹಾರ ಸಿದ್ಧವಾಗಿದೆ ಬಾ ಅಂತೇಳಿ ಕಳೆದಾಗ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ನನ್ನ ತಂದೆ ಚಿತ್ತವನ್ನು ಮಾಡುವುದೇ ನನಗೆ ಆಹಾರ ಎಂಬುದಾಗಿ. ಪ್ರೇರೆ, ಈ ದಿವಸ ನಮ್ಮ ಆಹಾರ ಪದ್ಧತಿ ಹೇಗಿದೆ? ನಾವು ತೆಗೆದುಕೊಳ್ಳುವ ಆಹಾರ ಎಂಥದ್ದಾಗಿದೆ? ಯಾವ ಮಟ್ಟಿಗೆ ನಾವು ಆಹಾರ ತೆಗೆದುಕೊಳ್ಳುವರಾಗಿದ್ದೇವೆ? ನಾವು ನೋಡ್ತೇವೆ, ಉದ್ದಕ್ಕೂ ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯ 1ನೇ ವಚನದಲ್ಲಿ ಸಹ ನಾವು ನೋಡ್ತೇವೆ, ಅಲ್ಲಿ ದಿನ ಉಪಚಾರದಲ್ಲಿ ಆಹಾರದ ಸಮಸ್ಯೆ ಬಂತು. ಪವಿತ್ರಾತ್ಮನ ಸುರಿಸುವಿಕೆ ಬಂದ ಮೇಲೂ ಸಹ, ಅಪೊಸ್ತಲರ ಮೇಲೆ ಪವಿತ್ರಾತ್ಮನು ಬಂದರೂ ಸಹ ಆ ದಿನಗಳಲ್ಲಿ ಅನೇಕರು ಪವಿತ್ರಾತ್ಮನನ್ನು ಹೊಂದಿಕೊಂಡಿದ್ದಾರೆ. ಆದರೂ ಸಹ ಅಲ್ಲಿ ಆಹಾರದ ಒಂದು ಸಮಸ್ಯೆ ಬಂತು. ಮತ್ತು 1 ಕೊರಿಂಥ 6ನೇ ಅಧ್ಯಾಯದಲ್ಲಿ 13-14 ವಚನದಲ್ಲಿ ಭೋಜನ ಪದಾರ್ಥದ ಕುರಿತಾಗಿ ಬರೆಯಲ್ಪಟ್ಟದೆ. ಹೊಟ್ಟೆಯು ಭೋಜನಕ್ಕಾಗಿಯೂ ಭೋಜನ ಹೊಟ್ಟೆಗಾಗಿಯೂ ಅದೇ, ಆದರೆ ಇವೆರಡನ್ನೂ ಕರ್ತನು ತೆಗೆದು ಹಾಕುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟದೆ. ಆದರೆ ದೇವರು ಈ ದೇಹಕ್ಕಾಗಿದ್ದಾನೆ ಎಂಬುದಾಗಿ ಕೂಡ ಬರೆಯಲ್ಪಟ್ಟದೆ. ಇದೇ ಆಹಾರದ ಕುರಿತಾಗಿ ಪ್ರಕಟಣೆ 2ನೇ ಅಧ್ಯಾಯದ 20ನೇ ವಚನದಲ್ಲಿ 2 ಸಭೆಗಳಿಗೆ ದೇವರು ಹೇಳುವುದನ್ನು ನಾವು ಕಾಣ್ತೇವೆ. ಪೆರ್ಗಮ ಸಭೆ ಮತ್ತು ತುವತೈರ ಸಭೆ, 2 ಸಭೆಗಳಿಗೂ ಕೂಡ ಅನ್ಯರು ಅವರು ಮಾಡುವಂಥ ನೈವೇದ್ಯಗಳಲ್ಲಿ ನೀವು ಭಾಗವಹಿಸಿದ್ದೀರಿ, ತಿನ್ನಬಹುದು ಎಂಬ ಬೋಧನೆಯನ್ನು ಕೇಳಿದ್ದೀರಿ, ಅದರಿಂದ ನೀವು ನಿಮ್ಮನ್ನು ಒಲೆಪಡಿಸಿಕೊಂಡಿದ್ದೀರಿ ಎಂಬುದಾಗಿ ಯೇಸು ಕ್ರಿಸ್ತನು ತಾನೇ ಅಪೊಸ್ತಲನಾದ ಯೋಹಾನನಿಗೆ ಸಭೆಗಳಿಗೆ ಹೇಳುವುದಕ್ಕಾಗಿ ಆತ ಉಲ್ಲೇಖಿಸಿ ಹೇಳಿರುವಂಥದ್ದಿದೆ. ಬೇರೆ ಆಗಿದ್ದರೆ ಈ ದಿವಸ ಆಹಾರ ನಮ್ಮನ್ನು ಕರ್ತನ ಸನ್ನಿಧಿಗೆ ಸೇರಿಸುವುದಿಲ್ಲ. ಕರ್ತನ ಸನ್ನಿಧಿಗೆ ಆಹಾರವೇ ದಿವಸ ತಡೆಯಾಗಿದೆ. ಅತಿಯಾದ ಭೋಜನ, ತಪ್ಪಾದ ಭೋಜನದ ಪದ್ಧತಿ ನಮ್ಮಲ್ಲಿ ಅನೇಕ ಅನಾರೋಗ್ಯಕ್ಕೆ ಕಾರಣ ಭೋಜನವೇ. ದೇವರು ಹಳೆ ಒಡಂಬಡಿಕೆಯಲ್ಲಿ ಮಾಂಸವನ್ನು ಸುಟ್ಟು ತಿನ್ನಲಿಕ್ಕಾಗಿ ಹೇಳಿದ ಕಾರಣ ಕೊಬ್ಬನ್ನು ಸೇವಿಸಬಾರದು.
ಆದರೆ ಈ ದಿವಸ ಎಲ್ಲ ಆಹಾರಗಳಲ್ಲಿ ಕೊಬ್ಬು ಭಯಂಕರವಾಗಿ ಇರುವಂಥದ್ದು ನಾವು ನೋಡ್ತೇವೆ. ಅಧಿಕವಾದ ಕೊಬ್ಬುಳ್ಳಂಥ ಆಹಾರವನ್ನು ನಾವು ಸೇವಿಸ್ತಾ ಇದ್ದೇವೆ. ಅದರಿಂದಲೇ ಅನೇಕ ಸಮಸ್ಯೆಗಳು, ಕೊಲೆಸ್ಟ್ರಾಲ್, ಬ್ಲಡ್ ಪ್ರೆಷರ್ ಮತ್ತು ಹಾರ್ಟ್ ಅಟ್ಯಾಕ್, ಶುಗರ್ ಲೆವೆಲ್ ಹೈ ಆಗುವಂಥದ್ದು, ಬೇರೆ ಬೇರೆ ರೀತಿಯಾದಂತಹ ಕಾಯಿಲೆಗಳು ಕಾರಣ ಸರಿಯಾದ ಆಹಾರ ಪದ್ಧತಿ ಇಲ್ಲದೆ ಇರುವಂಥದ್ದೇ. ಅದಕ್ಕಾಗಿಯೇ ದೇವರು ಯಾಜಕ ಕಾಂಡದಲ್ಲಿಯೂ, ಧರ್ಮೋಪದೇಶ ಕಾಂಡದಲ್ಲಿಯೂ, ವಿಮೋಚನಾ ಕಾಂಡದಲ್ಲಿ ಆತನು ಎಲ್ಲ ಧರ್ಮಶಾಸ್ತ್ರದ ಅನೇಕ ಭಾಗಗಳಲ್ಲಿ ಆಹಾರದ ಪದ್ಧತಿಯನ್ನು ಆತನು ಹೇಳಿಕೊಟ್ಟಿದ್ದಾನೆ. ಇದೇ ರೀತಿಯಾದ ಆಹಾರವನ್ನು ಸೇವಿಸಬೇಕಂತ ಆತ ಹೇಳಿಕೊಟ್ಟಿದ್ದಾನೆ. ಮತ್ತು ಆತ ಹೇಳ್ತಾನೆ, ನಿಮ್ಮ ಅನ್ನ ಪಾನವನ್ನು ನಾನು ಔಷಧಿಯಾಗಿ ಕೊಟ್ಟಿದ್ದೇನೆ ಎಂಬುದಾಗಿ ಆತ ಹೇಳ್ತಾನೆ. ಸರಿಯಾದ ಆಹಾರ ನಾವು ಸೇವಿಸದೇ ಇರುವುದರಿಂದ, ತಪ್ಪಾದ ಆಹಾರಗಳನ್ನ ಸೇವಿಸುವುದರಿಂದ ನಾವು ಆತ್ಮಿಕವಾಗಿ ಬೆಳಿಲಿಕ್ಕೂ ಅದು ತಡೆಯಾಗಿದೆ. ಮತ್ತು ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯದ 34ನೇ ವಚನ ಹೀಗೆ ಹೇಳ್ತದೆ. ಆ ವಾಕ್ಯವನ್ನು ತೆಗೆದುಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 21:34. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮದಣಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಊರ್ಲಿನಂತೆ ಪಕ್ಕನೆ ಬಂದಿತ್ತು. ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮದಡು. ಸೊ ಅತಿ ಭೋಜನವನ್ನು ಮಾಡುವಾಗ, ಅತಿಯಾದ ಆಹಾರವನ್ನು ಸೇವಿಸುವಾಗ, ಕೆಲವು ತಪ್ಪಾದ ಆಹಾರವನ್ನು ಸೇವಿಸುವಾಗ, ಕೊಬ್ಬುಳ್ಳ ಆಹಾರಗಳನ್ನ ಸೇವಿಸುವಾಗ ಏನಂತೆ, ಅದರಿಂದ ನಮ್ಮ ದೇಹ ಮದಡಿಗೊಳಗಾಗತ್ತೆ, ಅಮಲಿಗೊಳಗಾಗತ್ತೆ. ಅತಿಯಾಗಿ ಊಟ ಮಾಡಿದವರು ಆರಾಮಾಗಿ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ಯಾರು ಹೇಳಲಿಕ್ಕೆ ಆಗೋದಿಲ್ಲ. ಊಟ ಮಾಡಿದ ಕೂಡಲೇ ತಕ್ಷಣ ಬರೋದೇ ನಿದ್ರೆ. ಅತಿಯಾದ ಆಹಾರ ತಿಂದ ಕೂಡಲೇ ಆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಿರೋದ್ರೆ ನಾನು ಹೇಳುವುದಕ್ಕೆ ಬಯಸುವಂತಹ ಒಂದು ವಿಷಯ ಏನಂತ ಹೇಳಿದ್ರೆ, ಅತಿ ಭೋಜನ ನಮ್ಮನ್ನು ಕರ್ತನ ಸನ್ನಿಧಿಯಿಂದ ದೂರ ತಳ್ಳುವಂಥದ್ದಾಗಿದೆ. ಈ ದಿವಸವೂ ಕೂಡ ಸೈತಾನನು ತನ್ನ ತಂತ್ರವನ್ನು ಬದಲಾಯಿಸ್ತಿಲ್ಲ. ಈಗಲೂ ಕೂಡ ಆತನು ಆಹಾರದಿಂದಲೇ ಒಲೆಪಡಿಸ್ತಾ ಇದ್ದಾನೆ. ಅದಕ್ಕಾಗಿಯೇ ಮತ್ತಾಯ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 23ನೇ ವಚನದಿಂದ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳ್ತಾರೆ. ಏನು ತಿನ್ನಬೇಕೋ, ಏನು ಕುಡಿಬೇಕೋ ಅದರ ಕುರಿತಾಗಿ ಚಿಂತಿಸಬೇಡ್ರಿ. ಅಲ್ಲಿ 6ನೇ ಅಧ್ಯಾಯದ 25ನೇ ವಚನ, ಈ ಕಾರಣದಿಂದ ನಮ್ಮ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಓದಿಕೊಳ್ಳಬೇಕೆಂದು ಚಿಂತೆ ಮಾಡಬೇಡಿರಿ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದ್ದಲ್ಲವೇ? ಚಿಂತೆ ಮಾಡಬೇಡ್ರಿ, ಏನು ತಿನ್ಬೇಕಂತ ಹೇಳಿ ಚಿಂತಿಸ್ಬೇಡ್ರಿ. ಇದು ಸಹ ನೋಡುವಾಗ ಎಲ್ಲೆಲ್ಲಿಯೂ ಕೂಡ ಆಹಾರಗಳನ್ನ ಅಧಿಕವಾಗಿ ಬೇಯಿಸಿ ಅದನ್ನ ಸಿದ್ಧಪಡಿಸಿ, ಎಲ್ಲಿ ಕೂಡ ಊಟ. ಕೆಲವರು ಹೇಳೋದನ್ನ ಕೇಳಿದ್ದೇನೆ, ವಿತೌಟ್ ಈಟಿಂಗ್ ದೇರ್ ಇಸ್ ನೋ ಮೀಟಿಂಗ್ ಎಂಬುದಾಗಿ. ಊಟ ಇಲ್ಲದೆ ಮೀಟಿಂಗೇ ಇಲ್ಲ ಎಂಬುದಾಗಿ. ಎಲ್ಲಿ ನೋಡಲ್ಲಿ ಆಹಾರ, ಅದರಲ್ಲೂ ಮಾಂಸ ಆಹಾರ, ಇದು ದೇಹಕ್ಕೆ ಅನೇಕ ರೀತಿಯಾದ ಕಾಯಿಲೆಗಳನ್ನ ತರ್ತದೆ. ಹಳೆ ಒಡಂಬಡಿಕೆಯಲ್ಲಿ ವಿಮೋಚನಾ ಕಾಂಡ 16ನೇ ಅಧ್ಯಾಯದಲ್ಲಿ ಅವರು ಲಾವಕ್ಯ ಆಹಾರವನ್ನ, ಆ ಲಾವಕ್ಯ ಮಾಂಸಗಳನ್ನ ತಿನ್ನೋದ್ರಿಂದ ಅವರು ಓದೋದೇಂದರೆ ಎಷ್ಟೋ ಜನರು ಸತ್ತದ್ದುಂಟು. ಅವರ ಮೂಗಿಂದ ಬಾಯಿಂದ ಎಲ್ಲವೂ ಕೂಡ ಆ ಮಾಂಸ ಬಂದು ಅವರು ಘೋರವಾದ ವ್ಯಾಧಿ ಬಂದು ಸತ್ತದ್ದುಂಟು. ಹಾಗಾದರೆ ನಮ್ಮ ಆಹಾರ ಪದ್ಧತಿ ಸರಿಯಾಗಿರಬೇಕಾಗಿದೆ. ನಾವು ಆಹಾರಕ್ಕಾಗಿ ಆತುರ ಪಡದೆ ನಾವು ಅದಕ್ಕಾಗಿ ಯೇಸುಸ್ವಾಮಿ ಹೇಳ್ತಾರೆ. ಯೇಸುಸ್ವಾಮಿ ಹೇಳುವಂತ ಒಂದು ವಿಷಯ ಇಲ್ಲಿ ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು ಆಹಾರದ ಬಗ್ಗೆ. ಯೇಸುಸ್ವಾಮಿ 5,000 ಜನರಿಗೆ ಊಟ ಕೊಟ್ಟಿದ್ದಾರೆ. ಅದ್ಭುತವಾಗಿ ಅವರೆಲ್ಲರಿಗೂ ಆಹಾರನ ಕೊಟ್ಟು, ಅವರೆಲ್ಲರಿಗೂ 5 ರೊಟ್ಟಿ 2 ಮೀನನ್ನ ಅದ್ಭುತವಾಗಿ ಹಂಚಿ ಯೇಸುಸ್ವಾಮಿ ಹೊರಟಿದ್ದಾರೆ. ಅವ್ರ ಪ್ರಾರ್ಥನೆಗೆಂದು ಯೇಸುಸ್ವಾಮಿ ಸಮುದ್ರದ ಆಚೆ ಕಡೆಗೆ ಹೋಗಿದ್ದಾರೆ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 22ನೇ ವಚನ, ಮರುದಿವಸ ಸಮುದ್ರದ ಆಚೆ ಕಡೆಯಲ್ಲಿ ನಿಂತುಕೊಂಡಿದ್ದ ಜನರು ಯೇಸುವನ್ನು ಹುಡುಕುತ್ತಿದ್ದರು. ಇಲ್ಲಿ ಒಂದು ಹಡಗು ಇದ್ದ ಹೊರತು ಬೇರೆ ದೋಣಿ ಇರಲಿಲ್ಲವೆಂದು ಶಿಷ್ಯರು ಮಾತ್ರ ಹೊರಟು ಹೋದದಲ್ಲದೆ ಯೇಸು ತನ್ನ ಶಿಷ್ಯರ ಸಂಗಡ ಆ ಹಡಗನ್ನು ಹತ್ತಲಿಲ್ಲವೆಂದು ಅವರಿಗೆ ತಿಳಿದಿತ್ತು. ಆದರೆ ಅಷ್ಟರೊಳಗೆ ಬೇರೆ ದೋಣಿಗಳು ತಿಬೇರಿಯದಿಂದ ಹೊರಟು ಸ್ವಾಮಿ ಸ್ತೋತ್ರ ಮಾಡಿ ಜನರಿಗೆ ಊಟ ಮಾಡಿಸಿದ ಸ್ಥಳದ ಸಮೀಪ ಬಂದಿದ್ದವು. ಹೀಗಿಲ್ಲಾಗಿ ಯೇಸು ಇಲ್ಲಿ ಇಲ್ಲ, ಆತನ ಶಿಷ್ಯರೂ ಇಲ್ಲ ಎಂದು ಆ ಜನರು ನೋಡಿ ತಾವೇ ಆ ಸಣ್ಣ ದೋಣಿಗಳನ್ನ ಹತ್ತಿ ಯೇಸುವನ್ನು ಹುಡುಕುತ್ತಾ ಕಪೆರ್ನೌಮಿಗೆ ಬಂದರು. ಮತ್ತು ಸಮುದ್ರದ ಆಚೆ ಕಡೆಯಲ್ಲಿ ಆತನನ್ನು ಕಂಡುಕೊಂಡು, ಗುರುವೇ, ಯಾವಾಗ ಇಲ್ಲಿಗೆ ಬರೋಣವಾಯಿತು ಎಂದು ಕೇಳಿದ್ದಕ್ಕೆ
ಯೇಸು ಅವರಿಗೆ, ನಿಜ ನಿಜವಾಗಿ ಹೇಳುತ್ತೇನೆ, ನೀವು ನನ್ನನ್ನು ಹುಡುಕುವುದು ಸೂಚಕ ಕಾರ್ಯಗಳನ್ನ ನೋಡಿದ್ದನಿದ್ದಲ್ಲ, ಆ ರೊಟ್ಟಿಯನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡದ್ದರಿಂದಲೇ. ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ಮನುಷ್ಯ ಕುಮಾರನು ನಿಮಗೆ ಕೊಡುವನು. ಇದಕ್ಕಾಗಿ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ ಅಂದನು. ಇಲ್ಲಿ 5,000 ಜನರಿಗೆ 5 ರೊಟ್ಟಿ 2 ಮೀನು ಅದ್ಭುತಕರವಾಗಿ ಸ್ವಾಮಿಯ ಬೆಟ್ಟದಲ್ಲಿ ಹಂಚಿದ್ದಾರೆ. ಹಂಚಿ ಮರಣೆಗೆ ಆತ ಶಿಷ್ಯರು ಹೊರಟಿದ್ದಾರೆ, ಯೇಸು ಕೂಡ ಹೊರಟಿದ್ದಾನೆ. ಸಮುದ್ರ ಆಚೆಗೆ ಈ ಜನಗಳು ಯೇಸುವನ್ನು ಹುಡುಕಿ ಬಂದಿದ್ದಾರೆ. ಇಲ್ಲಿ ಯೇಸುವನ್ನು ಯಾಕೆ ಜನರು ಹುಡುಕಿ ಬಂದಿದ್ದಾರೆ? ಯೇಸು ನೇರವಾಗಿ ಅವ್ರನ್ನ ನೋಡಿ ಹೇಳ್ತಾರೆ, ನೀವು ನನ್ನ ಹುಡುಕಿ ಬಂದದ್ದು ನನ್ನ ಬೋಧನೆಯನ್ನು ಕೇಳಿ ಅಲ್ಲ, ನನ್ನ ಹಿಂಬಾಲಿಸ್ಲಿಕ್ಕಾಗಿ ಅಲ್ಲ, ನೀವು ರೊಟ್ಟಿ ತಿಂದು ಹೊಟ್ಟೆ ತುಂಬಿಸಿಕೊಂಡದ್ದರಿಂದಲೇ. ಯೇಸು ನೇರವಾಗಿ ಅವರಿಗೆ ಹೇಳ್ತಾರೆ. ಸೂಚಕ ಅಲ್ಲಿ 26ನೇ ವಚನದಲ್ಲಿ ನಾವು ನೋಡ್ತೀವಿ, 2ನೇ ಭಾಗ. ಸೂಚಕ ಕಾರ್ಯಗಳನ್ನ ನೋಡಿದ್ದರಿಂದಲ್ಲ, ಆ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದಲೇ. ಅಥವಾ ಯೇಸುಸ್ವಾಮಿ ಅವ್ರನ್ನ ನೋಡಿ ಈ ರೀತಿಯಲ್ಲಿ ಹೇಳ್ತಿದ್ದಾರೆ, ನೀವು ಬಂದಿರೋದೇ ತಿನ್ನೋದಕ್ಕೆ ಅಂತ ಹೇಳ್ತಿದ್ದಾರೆ. ಈ ಹೊಟ್ಟೆಗೋಸ್ಕರ ನೀವು ದುಡಿತಾ ಇದ್ದೀರಿ, ಈ ಹೊಟ್ಟೆಗೋಸ್ಕರ ಇಷ್ಟು ದೊಡ್ಡ ಪ್ರಯಾಣ ಮಾಡಿದ್ದೀರಿ. ಯೇಸು ಇದ್ದ ಆ ಜಾಗಕ್ಕೆ, ಆ ಗಲಿಲಾಯ ಸಮುದ್ರ ದಾಟೋಗ್ಬೇಕಂದ್ರೆ ಆಲ್ಮೋಸ್ಟ್ ಆ ಸಮುದ್ರ 8 ರಿಂದ 13 ಕಿಲೋಮೀಟರ್ ದೂರ ಇರತಕ್ಕಂಥ ಒಂದು ಸಮುದ್ರ ಅದು. ಆ ಸಮುದ್ರ 13 ಕಿಲೋಮೀಟರ್ ಪ್ರಯಾಣ ಮಾಡಿದ್ದಾರೆ ಸಮುದ್ರದಲ್ಲಿ. ಅಷ್ಟು ದೊಡ್ಡ ಪ್ರಯಾಣ ಒಂದೇ ಕಾರಣಕ್ಕಾಗಿ ಯೇಸು ಅದ್ಭುತ ಮಾಡಿದ್ರು. ಅವ್ರ ಜೊತೆ ಇದ್ರೆ ನಮಗೆ ಹೊಟ್ಟೆ ತುಂಬುತ್ತೆ, ಯಾವಾಗ್ಲೂ ಆಹಾರ ಸಿಕ್ಕತ್ತೆ. ದಿವಸ ಅನೇಕ ಕೂಟಗಳಲ್ಲಿ ಈ ಊಟಕ್ಕಾಗಿ ಜನಗಳು ಭಾಗವಹಿಸುವಂಥದ್ದನ್ನ ನಾವು ಕೇಳ್ತಾ ಇದ್ದೇವೆ. ನಾವು ಯಾವುದರಿಂದ ಇದ್ದೇವೆ? ಕೂಟ ಅಂತ ಹೇಳಿದ್ರೆ ಅಲ್ಲಿ ಊಟವಿದ್ರೆ ಮಾತ್ರ ನಾವು ಕೂಟವನ್ನ ಭಾಗವಹಿಸ್ತಾ ಇದ್ದೇವೋ? ಪ್ರೇರೆ, ನಾವು ಕಡೆಯ ದಿವಸದಲ್ಲಿದ್ದೇವೆ, ಕ್ರಿಸ್ತನ ಪ್ರತ್ಯಕ್ಷತೆಯ ದಿವಸಗಳಲ್ಲಿದ್ದೇವೆ. ನಾವು ಊಟ ನಮ್ಮನ್ನ ಕರ್ತನ ಸನ್ನಿಧಿಗೆ ಸೇರಿಸುವುದಿಲ್ಲ ಎಂಬುದನ್ನು ಅರಿತುಕೊಳ್ಬೇಕಾಗಿದೆ. ಊಟವೇ ಮಾಡಬಾರ್ದಂತ ನಾನು ಹೇಳ್ತಿಲ್ಲ, ನಾವು ಊಟ ಮಾಡಬೇಕು. ಆದರೆ ಊಟವೇ ಎಲ್ಲವೂ ಅಲ್ಲ. ಮತ್ತೊಂದು ವಚನ ಈ ರೀತಿಯಲ್ಲಿ ಹೇಳ್ತದೆ, ನಾವು ಆಹಾರ ಪದ್ಧತಿನ ವಿಶೇಷಪಡಿಸುವುದರಿಂದ ಯಾವ ಹೆಚ್ಚು ನಮಗಾಗುವುದಿಲ್ಲ. ಹಾಗಿರೋದ್ರಿಂದ ಈ ಆಹಾರ ಪದ್ಧತಿಗಳನ್ನ, ಆಹಾರವನ್ನ ಅಥವಾ ಈ ಅತಿ ಭೋಜನವನ್ನ ನಿಲ್ಲಿಸಿ, ದುಂದೌತಣಗಳನ್ನ ನಿಲ್ಲಿಸಿ. ಮತ್ತು ಅದೊಂದು ಕೂಡ ಇದೆ, ದುಂದೌತಣ ಶರೀರ ಕರ್ಮದಲ್ಲಿ ಪ್ರಸಿದ್ಧವಾದ ಒಂದು ಕರ್ಮ, ಒಂದು ಪಾಪ. ಅದ್ಯಾವುದು ಅಂದ್ರೆ ದುಂದೌತಣ. ತಿನ್ಬೇಕು, ತಿರುಗಿ ತಿನ್ಬೇಕು, ಅಲ್ಲಿ ತಿನ್ಬೇಕು, ಇಲ್ಲಿ ತಿನ್ಬೇಕು, ಆ ಹೋಟೆಲ್, ಈ ಹೋಟೆಲ್, ಆ ಹೋಟೆಲ್, ಮನೇಲಿ ಫಂಕ್ಷನ್, ಅಲ್ಲಿ ಫಂಕ್ಷನ್, ಬರೀ ಆಹಾರ, ದುಂದೌತಣ. ಇದು ನಮ್ಮನ್ನ ತಪ್ಪಾದ ಮಾರ್ಗಕ್ಕೆ ನಡೆಸ್ತದೆ. ಹಾಗಿದ್ರೆ ಪ್ರಿಯ ದಿವಸ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸಬೇಕಾಗಿದೆ. ನಮ್ಮಲ್ಲಿರ್ತಕ್ಕಂಥ ಅತಿ ಭೋಜನದ ಪದ್ಧತಿ, ದುಂದೌತಣದ ಪದ್ಧತಿ ಅಥವಾ ತಪ್ಪಾದ ಆಹಾರದ ಪದ್ಧತಿ ನಮ್ಮನ್ನ ಪಾಪಕ್ಕೆ ನಡೆಸ್ತದೆ ಮತ್ತು ನಾವು ಆತ್ಮಿಕತೆಯಲ್ಲಿ ಬೆಳೆಯದ ಹಾಗೆ ಅದು ನಮ್ಮನ್ನ ತಡೀತದೆ. ಆಗಿರೋದ್ರಿಂದ ನಮ್ಮ ಆಹಾರ ಪದ್ಧತಿಯನ್ನು ಸರಿಪಡಿಸಿಕೊಳ್ಬೇಕಾಗಿದೆ. ನಾವು ಪ್ರಾರ್ಥಿಸೋಣ, ಕರ್ತನು ತಾನೇ ನಮಗೆ ಸಹಾಯ ಮಾಡಲಿ. ಈ ಆತ್ಮೀಕ ಜೀವನದಲ್ಲಿ, ಆತ್ಮೀಕ ಬೆಳವಣಿಗೆಯಲ್ಲಿ ಈ ಆಹಾರ ಪದ್ಧತಿಯನ್ನು ಸರಿಪಡಿಸಿಕೊಳ್ಳುವುದಕ್ಕೆ ದೇವರು ಕೃಪೆ ಕೊಡ್ಲಿ. ನಾನು ಕೆಲವು ಆತ್ಮೀಕರಾಗಿ ದೇವರಿಗಾಗಿ ಹೆಚ್ಚಾಗಿ ಪ್ರಜ್ವಲಿಸುವಂತ ಕೆಲವು ಸೇವಕರುಗಳನ್ನ ನಾನು ನೋಡಿದ್ದೇನೆ. ಅವರು ತುಂಬಾ ಕಡಿಮೆ ಊಟ ಮಾಡ್ತಾರೆ, ಅತಿ ಕಮ್ಮಿಯಾದ ಆಹಾರವನ್ನು ತೆಗೆದುಕೊಳ್ತಾರೆ. ಅವರು ಅತಿ ಕಮ್ಮಿ ಆಹಾರ ತೆಗೆದುಕೊಳ್ಳೋದ್ರಿಂದಾಗಿ ಅವರು ದೇವರಿಗೆ ತುಂಬಾ ಸೆನ್ಸಿಟಿವ್ ಆಗಿರೋದನ್ನ ನಾನು ಕಾಣ್ತೇನೆ. ದೇವ್ರ ಜೊತೆ ಅಷ್ಟೂ ಐಕ್ಯತೆಯಲ್ಲಿ ಇರೋದನ್ನ ನಾನು ಕಾಣ್ತೇನೆ. DJ ದಿನಕರ್ ಅಂಕಲ್ ಅವರು ಒಂದು ರೆಸಾರ್ಟ್ನಲ್ಲಿ, ಅವರ ಸ್ನೇಹಿತರ ಒಂದು ರೆಸಾರ್ಟ್ನಲ್ಲಿ ಪ್ರಾರ್ಥಿಸ್ತಿದ್ದಾಗ ಒಮ್ಮೆ ಅವರ ಸ್ನೇಹಿತರು ತಿಂಡಿಗೆ ನೀವು ಎಷ್ಟು ಗಂಟೆಗೆ ಬರ್ತೀನಿ ಅಂತ ಹೇಳುವಾಗ, ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ತಿಂಡಿಗೆ ಬರ್ತೀನಿ, ನಾನು ಪ್ರಾರ್ಥನೆ ಮಾಡಿ ಬರ್ತೀನಿ ಅಂತ ಹೋದವರು ತಿಂಡಿಗೆ ಬರಲಿಲ್ಲ. ಮಧ್ಯಾಹ್ನ ಊಟಕ್ಕಾದ್ರೂ ಬರ್ತಾರೆ ಅಂತ ಹೇಳಿದ್ರೆ ಊಟಕ್ಕೂ ಬರಲಿಲ್ಲ. ರಾತ್ರಿ ಊಟಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ರಾತ್ರಿ ಊಟಕ್ಕೂ ಬರಲಿಲ್ಲ. ನಾಳೆ ಬೆಳಗ್ಗೆ ತಿಂಡಿಗೆ ಬರ್ತಾರೆ, ನಾಳೆ ಬೆಳಗ್ಗೆ ತಿಂಡಿಗೂ ಕೂಡ ಬರಲಿಲ್ಲ. ಹೀಗೆ ಅವರು ಆಲ್ಮೋಸ್ಟ್ 2 ದಿವಸಗಳ ಕಾಲ ಪ್ರಾರ್ಥನೆಯಲ್ಲೇ ಕಳೆದಿದ್ದಾರೆ. ತನ್ನ ಸ್ನೇಹಿತ ತಿಂಡಿ ಕರ್ದ ಅನ್ನೋದನ್ನ ಮರ್ತೇ ಬಿಟ್ಟಿದ್ದಾರೆ. ಹಾಗಿದ್ರೆ ಪ್ರೇರಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಒಂದು ವಿಷಯ, ನಾವು ಆಹಾರವನ್ನ ನಾವು ವಿಶೇಷಪಡಿಸ್ತಾ ಇದ್ದೇವೋ, ಭೋಜನಕ್ಕಾಗಿ ಆತುರಿಯುವವರಾಗಿದ್ದೇವೋ, ಈಗಲೇ ನಾವು ಮನ ತಿರುಗಬೇಕಾಗಿದೆ. ಯಾಕಂದ್ರೆ ಅತಿ ಭೋಜನ ನಮ್ಮನ್ನ ಕರ್ತನ ಸನ್ನಿಧಿಗೆ ಸೇರಿಸುವುದಿಲ್ಲ. ಭೋಜನದಿಂದ, ಆಹಾರ ಪದ್ಧತಿಯಿಂದ ಅನೇಕರು ತಮ್ಮನ್ನ ಕೆಡಿಸಿಕೊಂಡವರೇ ಅಧಿಕ. ಆದರೆ ಕೆಲವರು ಮಾತ್ರ, ಬೆರಳೆಣಿಕೆಯಷ್ಟವರು ಮಾತ್ರ ಆಹಾರವನ್ನ ಮಿತವಾಗಿ ಬಳಸಿ ಸರಿಯಾದ ಆಹಾರವನ್ನ ತಿನ್ನೋದ್ರ ಮೂಲಕ ಅವರು ದೇವರೊಂದಿಗೆ ಸರಿಯಾದ ಸಂಬಂಧವನ್ನು ಕಾದುಕೊಂಡಿದ್ದಾರೆ. ಸ್ಥಾನಿಕನಾದ ಯೋಹಾನ, ದಾನಿಯೇಲ, ಶದ್ರಕ್, ಮೇಷಕ್, ಅಬೇದ್ನೆಗೋ, ಯೇಸು ಸ್ವಾಮಿ ಮತ್ತು ಕೆಲವು ಸಭೆಯ ಜನರು ತಮ್ಮನ್ನ ಕಾದುಕೊಂಡಿದ್ದಾರೆ. ಹಾಗಿದ ಮೇಲೆ
ನಾವು ನಮ್ಮನ್ನು ಕಾದುಕೊಳ್ಳಬೇಕಾದದ್ದು ಅವಶ್ಯ. ಅದಕ್ಕಾಗಿ ನಾವು ಪ್ರಾರ್ಥಿಸೋಣ, ದೇವರು ತಾನೇ ನಮಗೆ ಸಹಾಯ ಮಾಡಲಿ. ಕರ್ತನೆ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಅಪ್ಪ. ನಾವು ಆತ್ಮಿಕವಾಗಿ ಬೆಳೆಯಲಿಕ್ಕೆ ತಡೆಯಾಗಿ ನಮ್ಮ ಆಹಾರ ಪದ್ಧತಿ ಇರುವುದಾದರೆ, ನಾವು ಮಾಡುವ ಅತಿ ಭೋಜನ, ನಾವು ಮಾಡುವ ದುಂದೌತಣ ತಡೆಯಾಗಿರುವುದಾದರೆ, ಈಗಲೇ ಆ ಪದ್ಧತಿಯಿಂದ ನಮ್ಮನ್ನು ಹೊರಗೆ ತೆಗೆದುಕೊಂಡು ಬನ್ನಿರಿ ಸ್ವಾಮಿ. ಇದು ತಪ್ಪೆಂಬ ಅರಿವನ್ನು ನಮಗೆ ಕೊಡ್ರಿ ಸ್ವಾಮಿ. ನೀವು ಕೊಡ್ರಿ ಅಪ್ಪ. ನೀವು ನಮಗೆ ಅರಿವನ್ನು ತರದೆ ಸ್ವಾಮಿ ಅಪ್ಪ, ಅದು ಯಾವ ಬದಲಾವಣೆ ಆಗೋದಿಲ್ಲ ಅಪ್ಪ. ದೇವರಾತ್ಮನೆ, ನೀವು ಅರಿವನ್ನು ತರಬೇಕಾಗಿ ಪ್ರಾರ್ಥಿಸ್ತೇವೆ. ಈ ಪಾಪದ ಅರಿವು ನಮಗೆ ಬರಲಿ ಕರ್ತನೆ. ನಾವು ಪಶ್ಚಾತ್ತಾಪ ಪಡ್ತೇವೆ. ಕಂಡಂಥ ಆಹಾರನೆಲ್ಲ ತೆಗೆದು ತಿಂದುದರಿಂದ ಅಪ್ಪ, ಈ ದಿವಸ ನಮ್ಮ ದೇಹವು ಕೂಡ ಹಾಳಾಗಿದೆ. ನಮ್ಮ ದೇಹಗಳಲ್ಲಿ ಅನಾರೋಗ್ಯಗಳು ಕೂಡ ಅದೇ ಕರ್ತನೆ. ಸತ್ಯವೇದ ಒಪ್ಪುವಂಥ ಕೋಶರ್ ಫುಡ್ಡನ್ನು, ಸತ್ಯವೇದ ಒಪ್ಪುವಂಥ ಸರಿಯಾದ ಆಹಾರ ಪದ್ಧತಿಯನ್ನು ನಾವು ಕರ್ತನೆ ಇಟ್ಟುಕೊಳ್ಳೋದಕ್ಕೆ ಸಹಾಯ ಮಾಡಿರಿ ಸ್ವಾಮಿ. ಹಾಗೆ ನೀವು ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಘನತೆ, ಎಲ್ಲ ಮಾನ ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಸ್ವಾಮಿ. ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಪ್ರೀತಿಯ ತಂದೆ ಆ ದೇವರೇ. ಆಮೆನ್, ಆಮೆನ್. ಕರ್ತನೆ ನಿಮ್ಮೆಲ್ಲರೂ ಆಶೀರ್ವದಿಸಲಿ. ಪ್ರೈಸ್ ಲಾರ್ಡ್.